ವಿದ್ಯಾರ್ಥಿಗಳೇ, ಎಸ್ಎಸ್ಎಲ್ಸಿ ವಿಜ್ಞಾನ ವಿಷಯದ ಅಧ್ಯಾಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎನ್ನುವ ಒಂದು ಅಧ್ಯಾಯದಲ್ಲಿ ಬಹುಸಂಭವನೀಯ ಒಂದು ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ನಾವೀಗ ಗಮನಿಸೋಣ. ಮೊದಲನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಅನುಕೂಲಕರ ಪರಿಸ್ಥಿತಿಗಳಲ್ಲಿ ಸ್ಪೈರೋಗೈರ ಸಂತಾನೋತ್ಪತ್ತಿ ಮಾಡುವ ವಿಧಾನವನ್ನು ಹೆಸರಿಸಿ. ಈ ವಿಧಾನವು ಲೈಂಗಿಕವೇ ಅಥವಾ ಅಲೈಂಗಿಕವೇ ತಿಳಿಸಿ ಎಂದು ಕೇಳಿದ್ದಾರೆ. ನೋಡೋಣ. ಅನುಕೂಲ ಪರಿಸ್ಥಿತಿಗಳಲ್ಲಿ ಸ್ಪೈರೋಗೈರ ಸಂತಾನೋತ್ಪತ್ತಿ ಮಾಡುವ ವಿಧಾನ ಯಾವುದಂದ್ರೆ ವಿಘಟನೆ. ಈ ವಿಧಾನವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಒಂದು ವಿಧವಾಗಿದೆ. ಎರಡನೇ ಪ್ರಶ್ನೆ ನೋಡೋಣ. ಅನುಕೂಲ ಪರಿಸ್ಥಿತಿಗಳಲ್ಲಿ ಪ್ಲಾನೇರಿಯಾ ಸಂತಾನೋತ್ಪತ್ತಿ ಮಾಡುವ ವಿಧಾನವನ್ನು ಹೆಸರಿಸಿ. ಈ ವಿಧಾನವು ಲೈಂಗಿಕವೇ ಅಥವಾ ಅಲೈಂಗಿಕವೇ ಎಂದು ತಿಳಿಸಿ ಎಂದು ಕೇಳಿದ್ದಾರೆ. ನೋಡೋಣ. ಅನುಕೂಲಕರ ಪರಿಸ್ಥಿತಿಗಳಲ್ಲಿ ಪ್ಲಾನೇರಿಯಾವು ಸಂತಾನೋತ್ಪತ್ತಿ ಮಾಡುವ ವಿಧಾನ ಯಾವುದೆಂದರೆ ಪುನರುತ್ಪಾದನೆ. ಪುನರುತ್ಪಾದನೆ ಮೂಲಕದ ಸಂತಾನೋತ್ಪಾದನೆ ನಡೆಸುತ್ತದೆ. ಈ ಪುನರುತ್ಪಾದನೆಯು ಅಲೈಂಗಿಕ ರೀತಿಯ ಒಂದು ಸಂತಾನೋತ್ಪಾದನೆಗೆ ಉದಾಹರಣೆಯಾಗಿದೆ ಅಥವಾ ವಿಧವಾಗಿದೆ. ಮತ್ತೊಂದು ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಅನುಕೂಲಕರ ಪರಿಸ್ಥಿತಿಗಳಲ್ಲಿ ಪ್ಲಾಸ್ಮೋಡಿಯಂ ಸಂತಾನೋತ್ಪತ್ತಿ ಮಾಡುವ ವಿಧಾನವನ್ನು ಹೆಸರಿಸಿ. ಈ ವಿಧಾನವು ಲೈಂಗಿಕವೇ ಅಥವಾ ಅಲೈಂಗಿಕವೇ ತಿಳಿಸಿ ಎಂದು ಕೇಳಿದ್ದಾರೆ. ಅನುಕೂಲ ಪರಿಸ್ಥಿತಿಗಳಲ್ಲಿ ಪ್ಲಾಸ್ಮೋಡಿಯಂ ಸಂತಾನೋತ್ಪತ್ತಿ ಮಾಡತಕ್ಕಂಥ ಒಂದು ವಿಧಾನವೆಂದರೆ ಬಹುವಿದಳನ. ಈ ಒಂದು ವಿಧಾನವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಾಗಿದೆ. ಮತ್ತೊಂದು ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಒಂದು ಜೀವಕೋಶವು ಸಂತಾನೋತ್ಪತ್ತಿ ಮಾಡಿದಾಗ ಅದರ ಡಿಎನ್ಎಗೆ ಏನಾಗುತ್ತದೆ ಎಂದು ಕೇಳಿದ್ದಾರೆ. ಕೋಶ ವಿಭಜನೆಯ ಮೊದಲು ಡಿಎನ್ಎ ಏನ್ ಮಾಡುತ್ತದೆ? ದ್ವಿಗುಣಗೊಳ್ಳುತ್ತದೆ ಅಥವಾ ಸ್ವಪ್ರತೀಕರಣಕ್ಕೆ ಒಳಗಾಗುತ್ತದೆ. ಮತ್ತು ಸ್ವಪ್ರತೀಕರಣಗೊಂಡ ನಂತರ ಅಥವಾ ದ್ವಿಗುಣಗೊಂಡ ನಂತರ ಎರಡು ಮರಿ ಜೀವಕೋಶಗಳ ನಡುವೆ ಸಮಾನ ಮತ್ತು ನಿಖರವಾದ ಪ್ರಮಾಣದಲ್ಲಿ ಡಿಎನ್ಎ ಅಣುವು ಏನಾಗುತ್ತದೆ? ಹಂಚಿಕೆಯಾಗುತ್ತದೆ. ನೋಡಿ, ಯಾವಾಗಲೂ ಒಂದು ಕೋಶ ವಿಭಜನೆ ಮೊದಲು ಸಿದ್ಧತಾ ಹಂತ ಎಂದು ಇರುತ್ತದೆ. ಈ ಸಿದ್ಧತಾ ಹಂತದಲ್ಲಿ ಡಿಎನ್ಎ ಅಣುವು ಸ್ವಪ್ರತೀಕರಣಕ್ಕೆ ಒಳಗಾಗಿ ದ್ವಿಗುಣಗೊಳ್ಳುತ್ತದೆ ಮತ್ತು ನಂತರ ಉಂಟಾಗತಕ್ಕಂಥ ಅಥವಾ ಹುಟ್ಟತಕ್ಕಂಥ ಎರಡು ಮರಿ ಜೀವಕೋಶಗಳ ನಡುವೆ ಸಮಾನ ಮತ್ತು ನಿಖರವಾದ ಪ್ರಮಾಣದಲ್ಲಿ ಡಿಎನ್ಎ ಅಣುವು ಏನಾಗುತ್ತದೆ? ಹಂಚಿಕೆಯಾಗುತ್ತದೆ. ಮತ್ತೊಂದು ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಮಾನವನ ಸ್ತ್ರೀ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ಅಂಡಾಶಯದ ಎರಡು ಕಾರ್ಯಗಳನ್ನು ಪಟ್ಟಿ ಮಾಡಿ ಎಂದು ಕೇಳಿದ್ದಾರೆ. ಮಾನವನಲ್ಲಿ ಸ್ತ್ರೀ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ಅಂಡಾಶಯದ ಎರಡು ಪ್ರಮುಖವಾದ ಕಾರ್ಯಗಳನ್ನು ಪಟ್ಟಿ ಮಾಡಿ ಎಂದು ಕೇಳಿದ್ದಾರೆ. ನೋಡೋಣ. ಮಾನವರಲ್ಲಿ ಸ್ತ್ರೀಯರಲ್ಲಿ ಅಂಡಾಶಯವು ಸಾವಿರಾರು ಅಂಡಾಣುಗಳನ್ನು ಹೊಂದಿರುತ್ತದೆ. ಅಂಡಾಶಯಗಳಲ್ಲಿ ಪ್ರತಿ ತಿಂಗಳು ಒಂದು ಅಂಡಾಣು ಏನಾಗುತ್ತದೆ? ಉತ್ಪತ್ತಿಯಾಗುತ್ತದೆ. ಉತ್ಪತ್ತಿಯಾಗಿ ಅವುಗಳು ಬಿಡುಗಡೆಯಾಗುತ್ತವೆ. ಇದು ಅಂಡಾಶಯದ ಒಂದು ಪ್ರಮುಖವಾದ ಕಾರ್ಯ. ಅಂದ್ರೆ ಪ್ರತಿ ತಿಂಗಳು ಒಂದೊಂದು ಅಂಡಾಣುಗಳನ್ನು ಉತ್ಪತ್ತಿ ಮಾಡುವುದು ಅಂಡಾಶಯದ ಸ್ತ್ರೀ ಸಂತಾನೋತ್ಪತ್ತಿ ವಿಭಾಗದಲ್ಲಿ ಇರತಕ್ಕಂಥ ಅಂಡಾಶಯದ ಒಂದು ಪ್ರಮುಖವಾದ ಕಾರ್ಯ. ಎರಡನೇದಾಗಿ, ಪ್ರೌಢಾವಸ್ಥೆಯಲ್ಲಿ ಲೈಂಗಿಕ ಗುಣಲಕ್ಷಣಗಳ ಬೆಳವಣಿಗೆಗೆ ಅಂಡಾಶಯವು ಈಸ್ಟ್ರೋಜೆನ್ಸ್ ಎಂಬ ಹಾರ್ಮೋನ್ ಅನ್ನು ಏನ್ ಮಾಡುತ್ತದೆ? ಸ್ರವಿಸುತ್ತದೆ. ಈ ಈಸ್ಟ್ರೋಜೆನ್ ಹಾರ್ಮೋನ್ ಮಹಿಳೆಯರ ಲಕ್ಷಣಗಳಿಗೆ, ಲೈಂಗಿಕ ಲಕ್ಷಣಗಳಿಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಆಗಿದ್ದು ಇದರ ಸ್ರವಿಕೆಯು ಕೂಡ ಅಂಡಾಶಯವು ನಿರ್ವಹಿಸುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಒಂದೇ ಜೀವಿಯಲ್ಲಿ ಎರಡು ಲೈಂಗಿಕ ಅಂಗಗಳನ್ನು ಹೊಂದಿರುವ ಜೀವಿಗಳಿಗೆ ಏನೆಂದು ಕರೆಯುತ್ತಾರೆ? ಲೈಂಗಿಕ ಅಂಗಗಳೆಂದ್ರೆ ಗಂಡು ಮತ್ತು ಹೆಣ್ಣು ಪ್ರಜನನಾಂಗಗಳನ್ನು ಹೊಂದಿರತಕ್ಕಂಥ ಜೀವಿಗಳಿಗೆ, ಒಂದೇ ಜೀವಿಯ ದೇಹದಲ್ಲಿದ್ದರೆ ಅಂತ ಜೀವಿಗಳನ್ನು ಏನೆಂದು ಕರೆಯುತ್ತಾರೆ ಎಂದು ಕೇಳಿದ್ದಾರೆ. ಅಂತ ಜೀವಿಗೆ ಒಂದು ಉದಾಹರಣೆ ಕೊಡಿ ಎಂದು ಕೇಳಿದ್ದಾರೆ. ನೋಡಿ, ಯಾವುದೇ ಒಂದು ಜೀವಿಯಲ್ಲಿ ಗಂಡು ಮತ್ತು ಹೆಣ್ಣು ಪ್ರಜನನಾಂಗಗಳು ಒಂದೇ ಜೀವಿಯಲ್ಲಿದ್ದರೆ ಅಂತ ಜೀವಿಗಳನ್ನು ನಾವು ದ್ವಿಲಿಂಗಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಎರೆಹುಳು, ಲೀಚ್ ಅಂದ್ರೆ ಜಿಗಣೆ ಅಂತ ಕರಿತೀವಿ, ಸ್ಟಾರ್ ಫಿಶ್, ದಾಸವಾಳದ ಹೂವು, ಸಾಸಿವೆ, ಇವೆಲ್ಲ ಯಾವುದಕ್ಕೆ ಉದಾಹರಣೆಗಳಾಗಿವೆ? ದ್ವಿಲಿಂಗಿಗಳಿಗೆ ಉದಾಹರಣೆಗಳಾಗಿವೆ. ಮತ್ತೊಂದು ಪ್ರಶ್ನೆ ಗಮನಿಸೋಣ. ಜೀವಕೋಶದಲ್ಲಿ ಡಿಎನ್ಎ ಅಣುವು ಎಲ್ಲಿರುತ್ತದೆ ಎಂದು ಕೇಳಿದ್ದಾರೆ. ಜೀವಕೋಶದಲ್ಲಿ ಡಿಎನ್ಎ ಅಣುವು ಜೀನ್ಗಳಲ್ಲಿ ಅಥವಾ ವರ್ಣತಂತುಗಳಲ್ಲಿ ಇರುತ್ತದೆ. ಈ ವರ್ಣತಂತುಗಳಲ್ಲಿ ಅಥವಾ ಜೀನ್ಗಳಲ್ಲಿ ಡಿಎನ್ಎ ಅಣುವು ಏನಾಗಿರುತ್ತದೆ? ವ್ಯವಸ್ಥಿತವಾದ ರೀತಿಯಲ್ಲಿ ಅಡಕವಾಗಿರುತ್ತದೆ. ಮತ್ತೊಂದು ಪ್ರಶ್ನೆ ನೋಡೋಣ. ಒಂದು ಜೀವಿಯ ಜನಸಂಖ್ಯೆಯ ಬೆಳವಣಿಗೆಗೆ ಸಹಾಯ ಮಾಡುವ ಜೀವಿಯ ಜೈವಿಕ ಕ್ರಿಯೆಯನ್ನು ಹೆಸರಿಸಿ. ಅಂದ್ರೆ ಒಂದು ಜೀವಿಯು ತನ್ನ ಜನಸಂಖ್ಯೆಯನ್ನು ಅಥವಾ ತನ್ನ ಸಂಖ್ಯೆಯನ್ನು ಬೆಳವಣಿಗೆ ಮಾಡಲು ಸಹಾಯಕಾರಿಯಾಗಿರ್ತಕ್ಕಂಥ ಜೀವಿಯ ದೇಹದಲ್ಲಿ ನಡೆಯುವ ಜೈವಿಕ ಕ್ರಿಯೆಯನ್ನು ಹೆಸರಿಸಿ ಅಂತ ಕೇಳಿದರೆ ಆ ಒಂದು ಕ್ರಿಯೆ ಯಾವುದೆಂದರೆ ಸಂತಾನೋತ್ಪತ್ತಿ. ಸಂತಾನೋತ್ಪತ್ತಿ ಕ್ರಿಯೆಯ ಮೂಲಕ ಜೀವಿಗಳು ತಮ್ಮ ಸಂತತಿಯನ್ನು ಏನ್ ಮಾಡುತ್ತವೆ? ಸಂತತಿಯ ಸಂಖ್ಯೆಯನ್ನು ಏನ್ ಮಾಡುತ್ತವೆ? ಹೆಚ್ಚಿಸಿಕೊಡುತ್ತವೆ. ಮತ್ತೊಂದು ಪ್ರಶ್ನೆ ನೋಡೋಣ. ಮಾನವನಲ್ಲಿ ವೃಷಣು ನಿರ್ವಹಿಸುವ ಎರಡು ಪ್ರಮುಖವಾದ ಕಾರ್ಯಗಳನ್ನು ಪಟ್ಟಿ ಮಾಡಿ ಎಂದು ಕೇಳಿದ್ದಾರೆ. ಮಾನವನಲ್ಲಿ ವೃಷಣವು ಒಂದನೇದಾಗಿ ವೀರ್ಯಾಣುಗಳನ್ನು ಉತ್ಪಾದಿಸುತ್ತದೆ. ನಮ್ಮಲ್ಲಿ ಅಂದ್ರೆ ಪುರುಷರಲ್ಲಿ ವೃಷಣವು ವೀರ್ಯಾಣುಗಳನ್ನು ಲೈಂಗಿಕ ಸಂತಾನೋತ್ಪಾದನೆಗೆ ಅವಶ್ಯಕವಾಗಿರತಕ್ಕಂಥ
ಗಂಡು ಲಿಂಗಾಣುಗಳಾದ ವೀರ್ಯಾಣುಗಳನ್ನು ಉತ್ಪಾದಿಸುತ್ತದೆ. ಎರಡನೇದಾಗಿ ಪುರುಷ ಲೈಂಗಿಕ ಹಾರ್ಮೋನ್ ಆಗಿರುವ ಟೆಸ್ಟೋಸ್ಟಿರಾನ್ ಅನ್ನು ಉತ್ಪಾದಿಸುತ್ತದೆ. ಪುರುಷರ ಲೈಂಗಿಕ ಲಕ್ಷಣಗಳಿಗೆ ಕಾರಣವಾಗಿರ್ತಕ್ಕಂಥ ಒಂದು ಹಾರ್ಮೋನ್ ಯಾವುದು? ಟೆಸ್ಟೋಸ್ಟಿರಾನ್. ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನು ಉತ್ಪಾದಿಸುವುದು ಕೂಡ ನಮ್ಮ ವೃಷಣಗಳು. ಈ ಎರಡು ಪ್ರಮುಖವಾದ ಕಾರ್ಯಗಳನ್ನ ವೃಷಣವು ನಿರ್ವಹಿಸುತ್ತದೆ. ಮತ್ತೊಂದು ಪ್ರಶ್ನೆ ನೋಡೋಣ. ಕಾಲ ಆಜಾರ್ ಅಥವಾ ಕಪ್ಪು ಜ್ವರ ಅಂತ ಹೇಳಿ ಕರೀತೀವಿ. ಈ ರೋಗಕ್ಕೆ ಕಾರಣವಾಗಿರುವ ಜೀವಿ ಮತ್ತು ಅದರ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನವನ್ನು ಹೆಸರಿಸಿ ಎಂದು ಕೇಳಿದ್ದಾರೆ. ನೋಡೋಣ ವಿದ್ಯಾರ್ಥಿಗಳೇ, ಕಾಲಾಜಾರ್ ರೋಗಕ್ಕೆ ಕಾರಣವಾಗಿರತಕ್ಕಂಥ ಒಂದು ಜೀವಿ ಯಾವುದೆಂದರೆ ಲಿಸ್ಮೇನಿಯಾ. ಇದರ ಸಂಪೂರ್ಣವಾದ ಹೆಸರು ಲಿಸ್ಮೇನಿಯಾ ಡೋನೋವಾನಿ ಎಂದು. ಇದು ಸಂತಾನೋತ್ಪತ್ತಿ ನಡೆಸತಕ್ಕಂಥ ಅಲೈಂಗಿಕ ವಿಧಾನ ಯಾವುದೆಂದರೆ ದ್ವಿವಿದಳನದ ಮೂಲಕ ಲಿಸ್ಮೇನಿಯಾ ಡೋನೋವಾನಿಯು ಸಂತಾನೋತ್ಪಾದನೆಯನ್ನು ನಡೆಸುತ್ತದೆ. ಈ ಲಿಸ್ಮೇನಿಯಾದಿಂದ ಬರತಕ್ಕಂಥ ಒಂದು ರೋಗವೆಂದರೆ ಕಾಲ ಆಜಾರ್ ಅಥವಾ ಕಪ್ಪು ಜ್ವರ ಅಂತ ಹೇಳಿ ಕರೀತೀವಿ. ಮತ್ತೊಂದು ಪ್ರಶ್ನೆ ನೋಡೋಣ. ಪುನರುತ್ಪಾದನೆಯ ಸಾಮರ್ಥ್ಯವನ್ನು ಹೊಂದಿರುವ ಎರಡು ಸರಳ ಜೀವಿಗಳನ್ನು ಹೆಸರಿಸಿ. ಯಾವ ಜೀವಿಗಳಲ್ಲಿ ಪುನರುತ್ಪಾದನೆ ಸಾಮರ್ಥ್ಯವಿರುತ್ತದೆ ಅಂತ ಎರಡು ಸರಳ ಜೀವಿಗಳಿಗೆ ಉದಾಹರಣೆಯನ್ನು ಕೇಳಿದ್ದಾರೆ. ನೋಡೋಣ. ಒಂದನೇದಾಗಿ ಪ್ಲೆನೇರಿಯಾ ಅಥವಾ ಹೈಡ್ರಾ ಅಥವಾ ಎರೆಹುಳು. ಅವರು ಎರಡು ಜೀವಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ನಾವು 3 ಉದಾಹರಣೆಗಳನ್ನು ಕೊಟ್ಟಿದ್ದೇವೆ ವಿದ್ಯಾರ್ಥಿಗಳೇ. ಪ್ಲೆನೇರಿಯಾ, ಹೈಡ್ರಾ, ಎರೆಹುಳುಗಳು ಪುನರುತ್ಪಾದನೆಯ ಒಂದು ವಿಧಾನದ ಮೂಲಕ ಸಂತಾನೋತ್ಪಾದನೆಯನ್ನು ನಡೆಸತಕ್ಕಂಥ ಸಾಮರ್ಥ್ಯವನ್ನ ಅಥವಾ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರುತ್ತವೆ. ಮತ್ತೊಂದು ಪ್ರಶ್ನೆ ಗಮನಿಸೋಣ ವಿದ್ಯಾರ್ಥಿಗಳೇ. ಈ ಕೆಳಗಿನವುಗಳ ಅಧ್ಯಯನಕ್ಕೆ ಬಳಸುವ ವೈಜ್ಞಾನಿಕ ಪದಗಳನ್ನು ನೀಡಿ ಎಂದು ಕೇಳಿದ್ದಾರೆ. ಭಿನ್ನತೆಯನ್ನು ಸೃಷ್ಟಿಸುವ ಕಾರ್ಯವಿಧಾನವನ್ನು ಅಧ್ಯಯನ ಮಾಡಲು ಬಳಸುವ ವೈಜ್ಞಾನಿಕ ವಿಧಾನ ಯಾವುದು? ಅದೇ ರೀತಿ ಅಸ್ತಿತ್ವದಲ್ಲಿರುವ ಜೀವಿಗಳಿಂದ ಹೊಸ ರೀತಿಯ ಜೀವಿಗಳ ಅಭಿವೃದ್ಧಿಯನ್ನು ಪಡಿಸುವ ವಿಧಾನ ಯಾವುದು ಎಂದು ಕೇಳಿದರೆ ಅವುಗಳಿಗಿರುವ ವೈಜ್ಞಾನಿಕ ಹೆಸರುಗಳನ್ನು ನೀಡಬೇಕಾಗಿದೆ. ನೋಡೋಣ. ಮೊದಲನೇದಾಗಿ ಭಿನ್ನತೆಯನ್ನು ಸೃಷ್ಟಿಸುವ ಕಾರ್ಯವಿಧಾನವೆಂದರೆ ಅನುವಂಶೀಯತೆ. ಎರಡನೇದಾಗಿ ಅಸ್ತಿತ್ವದಲ್ಲಿರುವ ಜೀವಿಗಳಿಂದ ಹೊಸ ರೀತಿಯ ಜೀವಿಗಳ ಅಭಿವೃದ್ಧಿಗೆ ನಾವು ವಿದಳನ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಕಾಯಜ ಸಂತಾನೋತ್ಪತ್ತಿ ವಿಧಾನದ ಪ್ರಯೋಜನವನ್ನು ತಿಳಿಸಿ ಎಂದು ಕೇಳಿದ್ದಾರೆ. ಸಾಮಾನ್ಯವಾಗಿ ಈ ವಿಧಾನವನ್ನು ಬೀಜಗಳನ್ನು ಉತ್ಪಾದಿಸದ ಸಸ್ಯಗಳನ್ನು ಬೆಳೆಸಲು, ಯಾವ ಸಸ್ಯಗಳು ಬೀಜಗಳನ್ನು ಉತ್ಪಾದಿಸುವುದಿಲ್ಲವೋ ಅಂತ ಸಸ್ಯಗಳನ್ನು ಬೆಳೆಸಲು ಕಾಯಜ ರೀತಿಯ ಸಂತಾನೋತ್ಪಾದನೆ ವಿಧಾನವನ್ನು ಅನುಸರಿಸಲಾಗುತ್ತದೆ. ಎರಡನೇದಾಗಿ ಕೃಷಿಯಲ್ಲಿ ಈ ವಿಧಾನದ ಮೂಲಕ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆದ ಸಸ್ಯಗಳಿಗಿಂತ, ನಾವು ಸಾಮಾನ್ಯವಾಗಿ ಬೀಜಗಳಿಂದ ಕೆಲವು ಸಸ್ಯಗಳನ್ನು ಬೆಳೆಯುತ್ತೇವೆ, ಆ ಬೀಜಗಳಿಂದ ಬೆಳೆದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂವು ಮತ್ತು ಕಾಯಿಗಳನ್ನು ಬಿಡುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಅಂದ್ರೆ ಕಾಯಜ ರೀತಿಯ ಸಂತಾನೋತ್ಪಾದನೆಯಿಂದ ಬೆಳೆಸಿದ ಸಸ್ಯಗಳು ಇತರ ಸಸ್ಯಗಳ ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತಲೂ ಮುಂಚಿತವಾಗಿ ಹೂವು ಮತ್ತು ಕಾಯಿಗಳನ್ನು ಬಿಡುವ ಸಾಮರ್ಥ್ಯವನ್ನ ಹೊಂದಿರುತ್ತವೆ. ಮತ್ತೊಂದು ಪ್ರಶ್ನೆ ಇದೆ. ಪುನರುತ್ಪಾದನೆಗೆ ಒಳಗಾಗುವ ಜೀವಕೋಶಗಳ ಪ್ರಕಾರವನ್ನು ಹೆಸರಿಸಿ ಎಂದು ಕೇಳಿದ್ದಾರೆ, ಅಥವಾ ವಿಧಾನಗಳನ್ನು ಹೆಸರಿಸಿ ಎಂದು ಕೇಳಿದ್ದಾರೆ. ಯಾವ ಜೀವಕೋಶಗಳು ಪುನರುತ್ಪಾದನೆಗೆ ಒಳಗಾಗುತ್ತವೆ ಅಂತಹ ಜೀವಕೋಶಗಳಲ್ಲಿರುವ ಪ್ರಕಾರಗಳು ಅಥವಾ ವಿಧಾನಗಳನ್ನು ಹೆಸರಿಸಿ ಎಂದು ಕೇಳಿದ್ದಾರೆ. ನೋಡೋಣ ವಿದ್ಯಾರ್ಥಿಗಳೇ. ಪ್ರಮುಖವಾಗಿ ಇದರಲ್ಲಿ 2 ವಿಧಗಳಿವೆ. ಒಂದನೇದಾಗಿ ವೃದ್ಧಿಯಾಗಬಹುದಾದ ಪುನರುತ್ಪಾದಕ ಕೋಶಗಳು, ಅಂದ್ರೆ ಬೆಳವಣಿಗೆಯನ್ನು ಹೊಂದತಕ್ಕಂಥ ಪುನರುತ್ಪಾದಕ ಕೋಶಗಳ ಒಂದು ವಿಧ, ಮತ್ತು ಹೆಚ್ಚಿನ ಸಂಖ್ಯೆಯ ಕೋಶಗಳನ್ನು ಮಾಡಬಹುದಾದ ಅಥವಾ ಉತ್ಪತ್ತಿ ಮಾಡಬಹುದಾದ ಪುನರುತ್ಪಾದಕ ಜೀವಕೋಶಗಳ ವಿಧ. ಹೀಗೆ ಇದರಲ್ಲಿ ಎಷ್ಟು ವಿಧಗಳಿವೆ? ಪುನರುತ್ಪಾದನೆಗೆ ಒಳಗಾಗುವ ಜೀವಿಗಳ ದೇಹದಲ್ಲಿ ಪುನರುತ್ಪಾದನೆಗೆ ಒಳಗಾಗುವ ಜೀವಕೋಶಗಳ ಪ್ರಮುಖವಾದ 2 ಪ್ರಕಾರಗಳಿವೆ. ಒಂದು ವೃದ್ಧಿಯಾಗಬಹುದಾದ ಪುನರುತ್ಪಾದಕ ಕೋಶಗಳ ಒಂದು ಗುಂಪಾದರೆ, ಇನ್ನೊಂದು ಹೆಚ್ಚಿನ ಸಂಖ್ಯೆಯ ಕೋಶಗಳನ್ನು ಉತ್ಪತ್ತಿ ಮಾಡಬಹುದಾದ ಪುನರುತ್ಪಾದಕ ಜೀವಕೋಶಗಳು. ಮತ್ತೊಂದು ಪ್ರಶ್ನೆ ನೋಡೋಣ. ಲೈಂಗಿಕ ರೋಗಗಳು ಎಂದರೇನು? ಮಾನವನ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹಾನಿ ಮಾಡುವ STD ಯನ್ನು ಹೆಸರಿಸಿ. STD ಅಂದ್ರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಎಂದು ಕರೆಯುತ್ತೇವೆ. ಅವುಗಳನ್ನು ಹೆಸರಿಸಿ ಎಂದು ಕೇಳಿದ್ದಾರೆ. ನೋಡೋಣ. ಮೊದಲನೇದಾಗಿ ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳಿಗೆ ಲೈಂಗಿಕ ರೋಗಗಳು ಎನ್ನುವರು. ಲೈಂಗಿಕ ರೋಗಗಳೆಂದರೆ ಲೈಂಗಿಕ ಸಂಪರ್ಕದ ಮೂಲಕ ಮಾತ್ರ ಹರಡುವ ರೋಗಗಳಿಗೆ ನಾವು ಲೈಂಗಿಕ ರೋಗಗಳು ಎಂದು ಕರೆಯುತ್ತೇವೆ. ಈ ಮಾನವನ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹಾನಿ ಮಾಡುವ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದ್ರೆ ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗವನ್ನು ಹೆಸರಿಸಿ ಅಂತ ಕೇಳಿದರೆ ಆ ರೋಗ ಯಾವುದೆಂದರೆ ಏಡ್ಸ್. ಏಡ್ಸ್ ರೋಗ ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ಮಾನವನ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗುತ್ತದೆ. ಮತ್ತೊಂದು ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಜೀವಿಗಳು ವೈವಿಧ್ಯಮಯ ದೇಹದ ವಿನ್ಯಾಸವನ್ನು ಹೊಂದಿವೆ. ದೇಹ ವಿನ್ಯಾಸದಲ್ಲಿ ಬದಲಾವಣೆಗೆ ಅಥವಾ ವೈಕಲ್ಯತೆಗೆ ಕಾರಣವಾದ ಪ್ರಮುಖ ಕೋಶೀಯ ರಚನೆ ಯಾವುದು ಎಂದು ಕೇಳಿದ್ದಾರೆ. ನೋಡಿ, ನಮ್ಮ ಜೀವಿಗಳು ಬೇರೆ ಬೇರೆ ರೀತಿಯಾದ ವೈವಿಧ್ಯಮಯವಾದ ದೇಹದ ವಿನ್ಯಾಸವನ್ನು ಹೊಂದಿರುತ್ತವೆ. ಒಂದು ವೇಳೆ ದೇಹದ ವಿನ್ಯಾಸದಲ್ಲಿ ಬದಲಾವಣೆಯಾದರೆ ಅಥವಾ ವೈಕಲ್ಯತೆ ಅಂದ್ರೆ ಅಂಗವಿಕಲತೆಗೆ ಕಾರಣವಾಗುವ ಪ್ರಮುಖ
ಜೀವಕೋಶೀಯ ರಚನೆ ಯಾವುದು? ಜೀವಕೋಶದ ಯಾವ ರಚನೆಯಲ್ಲಿ ಬದಲಾವಣೆಗಳಾದರೆ ಜೀವಿಗಳ ದೇಹದ ವಿನ್ಯಾಸದಲ್ಲಿ ಬದಲಾವಣೆ ಅಥವಾ ವೈಕಲ್ಯತೆ ಅಂಗವಿಕಲತೆಗೆ ಕಾರಣವಾಗುತ್ತದೆ ಎಂದು ಕೇಳಿದ್ದಾರೆ. ನೋಡೋಣ. ಡಿಎನ್ಎ ಅಣುವಿನಲ್ಲಿ ಸ್ವಪ್ರತೀಕರಣದ ಸಮಯದಲ್ಲಿ ಉಂಟಾಗುವ ನ್ಯೂನ್ಯತೆಗಳಿಂದಾಗಿ ಜೀವಿಗಳ ದೇಹದ ವಿನ್ಯಾಸದಲ್ಲಿ ಬದಲಾವಣೆಗಳು ಅಥವಾ ವೈಕಲ್ಯತೆಗಳು ಉಂಟಾಗಲು ಕಾರಣವಾಗುತ್ತವೆ. ಸ್ವಪ್ರತೀಕರಣ ಸಮಯದಲ್ಲಿ ಡಿಎನ್ಎ ಅಣುವಿನಲ್ಲಿ ಉಂಟಾಗತಕ್ಕಂಥ ನ್ಯೂನ್ಯತೆಗಳು ಅಥವಾ ಸಮಸ್ಯೆಗಳಿಂದ ತೊಂದರೆಗಳಿಂದಾಗಿ ಜೀವಿಗಳ ದೇಹದ ವಿನ್ಯಾಸದಲ್ಲಿ ಬದಲಾವಣೆಗಳು ಅಥವಾ ವೈಕಲ್ಯತೆಗಳಿಗೆ ಕಾರಣವಾಗುತ್ತದೆ. ಮತ್ತೊಂದು ಪ್ರಶ್ನೆ ನೋಡೋಣ. ವರ್ಣತಂತುಗಳನ್ನು ಹೇಗೆ ಗುರುತಿಸಬಹುದು ಎಂದು ಕೇಳಿದ್ದಾರೆ. ಜೀವಕೋಶ ವಿಭಜಿಸುವಾಗ ವರ್ಣತಂತುಗಳನ್ನು ದಾರದಂತ ಎಳೆಯಾಕಾರದ ರಚನೆಗಳಂತೆ ಕಾಣುತ್ತವೆ. ಯಾವಾಗಲೂ ಒಂದು ಜೀವಿಯ ಜೀವಕೋಶ ವಿಭಜಿಸುವಾಗ ಆ ಮೊದಲನೇ ಹಂತವನ್ನು ನಾವೇನು ಕರಿತೇವೆ? ವಿಭಜಿಸುವ ಮೊದಲಿರ್ತಕ್ಕಂಥ ಹಂತವನ್ನು ಸಿದ್ಧತಾ ಹಂತ ಎಂದು ಕರೆಯುತ್ತೇವೆ. ಈ ಹಂತದಲ್ಲಿ ವರ್ಣತಂತುಗಳನ್ನು ನಾವು ಜೀವಕೋಶದ ನ್ಯೂಕ್ಲಿಯಸ್ ನಲ್ಲಿ ದಾರದಂತ ಎಳೆಯಾಕಾರದ ರಚನೆಗಳ ರೂಪದಲ್ಲಿ ಗುರುತಿಸಬಹುದು. ನಾವು ನೋಡಬಹುದು, ಇದು ಸಿದ್ಧತಾ ಹಂತದಲ್ಲಿರ್ತಕ್ಕಂಥ ಒಂದು ಜೀವಕೋಶ. ಇಲ್ಲಿ ನ್ಯೂಕ್ಲಿಯಸ್ ಇದೆ. ಈ ನ್ಯೂಕ್ಲಿಯಸ್ ನಲ್ಲಿ ನಾವು ವರ್ಣತಂತುಗಳನ್ನು ದಾರದಂತ ಎಳೆಯಾಕಾರದ ರಚನೆಗಳ ರೂಪದಲ್ಲಿ ನಾವು ಗುರುತಿಸಬಹುದು. ಮುಂದಿನ ಪ್ರಶ್ನೆ ನೋಡೋಣ. ವೃಷಣ ಚೀಲದ ಉಷ್ಣತೆಯು ದೇಹದ ಉಷ್ಣತೆಗಿಂತ 2 ಡಿಗ್ರಿ ಸೆಲ್ಸಿಯಸ್ ಕಡಿಮೆಯಾಗಿರುತ್ತದೆ ಏಕೆ ಅಂತೇಳಿ. ನಮ್ಮ ಪ್ರತಿಯೊಂದು ವೃಷಣದ ಸುತ್ತಲೂ ವೃಷಣ ಚೀಲಗಳಿರುತ್ತವೆ. ಇದರ ಉಷ್ಣತೆಯು ದೇಹದ ಉಷ್ಣತೆಗಿಂತ 2 ಡಿಗ್ರಿ ಸೆಲ್ಸಿಯಸ್ ಕಡಿಮೆಯಾಗಿರುತ್ತದೆ ಏಕೆ ಎಂದು ಕೇಳಿದ್ದಾರೆ. ನೋಡೋಣ. ಏಕೆಂದರೆ ವೃಷಣಗಳಿಗೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನ ಬೇಕಾಗುತ್ತದೆ. ಆ ಕಾರಣಕ್ಕಾಗಿ ವೃಷಣ ಚೀಲದ ಉಷ್ಣತೆಯು ದೇಹದ ಉಷ್ಣತೆಗಿಂತ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾಗಿರುತ್ತದೆ. ಒಂದು ವೇಳೆ ವೃಷಣಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡಬೇಕಾದ್ರೆ ಅದರ ತಾಪ ನಮ್ಮ ದೇಹದ ಉಷ್ಣತೆಗಿಂತ 2 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇದ್ದಾಗ ಮಾತ್ರ ವೃಷಣಗಳು ವೀರ್ಯಾಣುಗಳನ್ನು ಉತ್ಪಾದಿಸಲು ಸಾಧ್ಯ. ಆ ಕಾರಣಕ್ಕಾಗಿ ವೃಷಣ ಚೀಲಗಳ ತಾಪಮಾನವು ದೇಹದ ಉಷ್ಣತೆಗಿಂತ 2 ಡಿಗ್ರಿ ಸೆಲ್ಸಿಯಸ್ ಏನಾಗಿರುತ್ತದೆ? ಕಡಿಮೆಯಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಭ್ರೂಣವು ತಾಯಿಯಿಂದ ಪೋಷಣೆಯನ್ನು ಹೇಗೆ ಪಡೆಯುತ್ತದೆ ಎಂದು ಕೇಳಿದ್ದಾರೆ. ಭ್ರೂಣವು ತಾಯಿಯಿಂದ ಪೋಷಣೆಯನ್ನು ಪಡೆಯುವುದು ಜರಾಯುವಿನ ಮೂಲಕ. ಜರಾಯುವಿನ ಮೂಲಕ ಭ್ರೂಣವು ತಾಯಿಯಿಂದ ಪೋಷಣೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಗರ್ಭಾಶಯದ ಒಳಪದರು ಪ್ರತಿ ತಿಂಗಳು ಏಕೆ ದಪ್ಪವಾಗಿರುತ್ತದೆ ಮತ್ತು ಸ್ಪಂಜಿನಂತಾಗಿರುತ್ತದೆ ಎಂದು ಕೇಳಿದ್ದಾರೆ. ನೋಡೋಣ ವಿದ್ಯಾರ್ಥಿಗಳೇ, ಬೆಳೆಯುತ್ತಿರುವ ಭ್ರೂಣವನ್ನು ಸ್ವೀಕರಿಸಲು ಗರ್ಭಾಶಯದಲ್ಲಿ ಏನಾಗುತ್ತದೆ? ಭ್ರೂಣ ಬೆಳವಣಿಗೆ ಆಗುತ್ತದೆ. ಹೀಗೆ ಬೆಳವಣಿಗೆ ಆಗುತ್ತಿರುವ ಭ್ರೂಣವನ್ನು ಸ್ವೀಕರಿಸಲು ಮತ್ತು ಬೆಳೆಸಲು ಗರ್ಭಾಶಯದ ಒಳಪದರು ದಪ್ಪವಾಗಿ ಮತ್ತು ಸ್ಪಂಜಿನಂತಾಗಿರುತ್ತದೆ. ಮತ್ತೊಂದು ಪ್ರಶ್ನೆ ನೋಡೋಣ. ಎಲ್ಲಾ ರೀತಿಯ ಪ್ರಾಣಿಗಳಲ್ಲಿ ಪುನರುತ್ಪಾದನೆ ಸಾಧ್ಯವಿಲ್ಲ ಏಕೆ? ಎಲ್ಲಾ ಪ್ರಾಣಿಗಳಲ್ಲಿ ಈ ಪುನರುತ್ಪಾದನೆ ಅನ್ನತಕ್ಕಂಥ ಒಂದು ಸಂತಾನೋತ್ಪಾದನೆ ವಿಧಾನ ಸಾಧ್ಯವಿಲ್ಲ ಏಕೆ ಎಂದು ಕೇಳಿದ್ದಾರೆ. ನೋಡೋಣ. ವಿಶೇಷ ಕೋಶಗಳಿಂದ ಪುನರುತ್ಪಾದನೆಯನ್ನು ನಡೆಸಲಾಗುತ್ತದೆ. ಪುನರುತ್ಪಾದನೆಯನ್ನು ನಡೆಸತಕ್ಕಂಥ ಜೀವಿಗಳ ದೇಹದಲ್ಲಿ ವಿಶೇಷವಾದ ಜೀವಕೋಶಗಳಿದ್ದು ಆ ಜೀವಕೋಶಗಳ ಮೂಲಕ ಅವುಗಳು ಪುನರುತ್ಪಾದನೆಯನ್ನು ನಡೆಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಆ ಕೋಶಗಳನ್ನು ಹೊಂದಿರುವ ಜೀವಿಗಳು ಮಾತ್ರ ಪುನರುತ್ಪಾದನೆಯನ್ನು ತೋರಿಸಬಲ್ಲವು. ಆದರೆ ಉಳಿದ ಜೀವಕೋಶಗಳಲ್ಲಿ ಈ ಪುನರುತ್ಪಾದನೆಯನ್ನು ನಡೆಸತಕ್ಕಂಥ ಜೀವಕೋಶಗಳು ಇರದೇ ಇರುವುದರಿಂದ ಅವುಗಳು ಪುನರುತ್ಪಾದನೆಯನ್ನು ತೋರಿಸಲು ಸಾಧ್ಯವಿಲ್ಲ. ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಬೀಜಕಗಳ ಮೂಲಕ ಸಂತಾನೋತ್ಪತ್ತಿ ಮಾಡುವುದರ ಪ್ರಯೋಜನವೇನು? ಕೆಲವು ಜೀವಿಗಳು ಬೀಜಕಣಗಳು ಅಥವಾ ಬೀಜಕಗಳನ್ನು ಉತ್ಪಾದನೆ ಮಾಡುವುದರ ಮೂಲಕ ಸಂತಾನೋತ್ಪಾದನೆ ನಡೆಸುತ್ತವೆ. ಅಂತ ಸಂತಾನೋತ್ಪತ್ತಿ ವಿಧಾನದ ಪ್ರಯೋಜನವೇನು ಎಂದು ಕೇಳಿದ್ದಾರೆ. ನೋಡೋಣ. ಚೀಲದ ರೂಪದಲ್ಲಿ ಅಂದ್ರೆ ಸಿಸ್ಟ್ ಅಂತೇಳಿ ಕರಿತೀವಿ. ವಿಪರೀತ ಅಥವಾ ಅನಾನುಕೂಲ ಸನ್ನಿವೇಶಗಳಲ್ಲಿ ಕೆಲವು ಜೀವಿಗಳು ಏನ್ ಮಾಡುತ್ತವೆ? ಚೀಲದ ರೂಪದಲ್ಲಿ ತಮ್ಮ ದೇಹದ ಸುತ್ತಲೂ ದಪ್ಪವಾದ ಕೋಶ ಭಿತ್ತಿಯನ್ನು ಬೆಳೆಸಿಕೊಂಡು ಅದರಲ್ಲಿ ಅಡಗಿರುತ್ತವೆ. ಅದಕ್ಕೆ ನಾವು ಏನ್ ಕರಿತೇವೆ? ಚೀಲ ಅಥವಾ ಸಿಸ್ಟ್ ಎಂದು ಕರೆಯುತ್ತೇವೆ. ಚೀಲದ ರೂಪದಲ್ಲಿ ಜೀವಕೋಶದ ಭಿತ್ತಿಯಲ್ಲಿ ಬೀಜಕ್ಕೂ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಬದುಕಬಲ್ಲದು. ಅಂದ್ರೆ ಯಾವ ಸನ್ನಿವೇಶಗಳು ಬೆಳವಣಿಗೆ ಆಗಲು ಅನಾನುಕೂಲಕರವಾಗಿರುತ್ತೋ ಅಂತ ಸನ್ನಿವೇಶಕ್ಕೆ ಪ್ರತಿಕೂಲ ಪರಿಸ್ಥಿತಿ ಎಂದು ಕರೆಯುತ್ತೇವೆ. ಅಂತ ಸಂದರ್ಭದಲ್ಲಿ ಜೀವಕೋಶದ ಭಿತ್ತಿಯಲ್ಲಿ ಬೆಳೆಯಲು ಬೀಜಕವು ಏನ್ ಮಾಡುತ್ತದೆ? ಸಹಾಯಕರಾಗುತ್ತದೆ. ಬೀಜಕಗಳು ಹೆಚ್ಚು ಸಂಖ್ಯೆಯಲ್ಲಿದ್ದು ಮತ್ತು ತೂಕದಲ್ಲಿ ಕಡಿಮೆ ಇರುವುದರಿಂದ ಅವುಗಳನ್ನು ಗಾಳಿಯ ಮೂಲಕ ಸುಲಭವಾಗಿ ಹರಡಲು ಏನ್ ಮಾಡುತ್ತದೆ? ಸಹಾಯಕರಾಗುತ್ತದೆ. ಅವುಗಳು ಬೀಜಕಗಳು ಏನಾಗಿರುತ್ತೆ? ಒಂದೊಂದು ಸಲ ಜೀವಿಗಳ ದೇಹದಲ್ಲಿ ಸಂತಾನೋತ್ಪಾದನೆ ಸಮಯದಲ್ಲಿ ಉತ್ಪಾದನೆ ಆಗುವ ಬೀಜಕಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಮತ್ತು ತೂಕದಲ್ಲಿ ಬಹಳ ಹಗುರವಾಗಿರುವುದರಿಂದ ಗಾಳಿಯ ಮೂಲಕ ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸಾರವಾಗಲು ಮತ್ತು ಸಂತಾನೋತ್ಪಾದನೆ ನಡೆಸಲು ತಮ್ಮ ಸಂಖ್ಯೆಯನ್ನು ವೃದ್ಧಿಸಿಕೊಳ್ಳಲು ಈ ಒಂದು ಕ್ರಿಯೆ ಏನ್ ಮಾಡುತ್ತದೆ? ಅವುಗಳಿಗೆ ಸಹಾಯಕಾರಿಯಾಗುತ್ತದೆ. ಮತ್ತೊಂದು ಪ್ರಶ್ನೆ ನೋಡೋಣ. ಅಂಡಾಣು ಫಲಿತವಾಗದಿದ್ದರೆ ಏನಾಗುತ್ತದೆ? ಆನ್ಸರ್ ನೋಡೋಣ. ಫಲೀಕರಣ ಸಂಭವಿಸದಿದ್ದರೆ
ಅಂದ್ರೆ ಅಂಡಾಣು ಫಲಿತವಾಗದೇ ಇದ್ದರೆ, ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವಾಗದೇ ಇದ್ದರೆ ಅದಕ್ಕೆ ಫಲೀಕರಣ ನಡೆಯದೇ ಇರುವ ಸಂದರ್ಭ ಎಂದು ಕರೆಯುತ್ತೇವೆ. ಫಲೀಕರಣ ಸಂಭವಿಸದಿದ್ದರೆ ಮುಟ್ಟು ಸಂಭವಿಸುತ್ತದೆ ಅಥವಾ ಋತುಸ್ರಾವವಾಗುತ್ತದೆ. ಅಂದ್ರೆ ಯೋನಿಯ ಮೂಲಕ ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಅಂಡಾಣುಗಳು ಏನ್ ಮಾಡುತ್ತವೆ, ಜೀವಿಗಳ ದೇಹದಿಂದ ಹೊರಬರುತ್ತವೆ. ಮತ್ತೊಂದು ಪ್ರಶ್ನೆ ನೋಡೋಣ. ಸಸ್ಯ ಪರಾಗಗಳು ಮತ್ತು ಅಂಡಾಣುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಸಸ್ಯಗಳ ದೇಹದಲ್ಲಿ ಕಂಡುಬರುವ ಪರಾಗಗಳು ಮತ್ತು ಅಂಡಾಣುಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೋಡೋಣ. ಪರಾಗಗಳು ಗಂಡು ಲಿಂಗಾಣುಗಳನ್ನು ಹೊಂದಿರುತ್ತವೆ ಮತ್ತು ಅಂಡಾಣುಗಳು ಹೆಣ್ಣು ಲಿಂಗಾಣುಗಳನ್ನ ಹೊಂದಿರುತ್ತವೆ. ಮತ್ತೊಂದು ಪ್ರಶ್ನೆ ನೋಡೋಣ. ಮೊಳಕೆಯೊಡೆಯುವಿಕೆ ಮತ್ತು ಫಲೀಕರಣದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಮೊಳಕೆಯೊಡೆಯುವಿಕೆ ಮತ್ತು ಫಲೀಕರಣದ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಸಿ ಎಂದು ಕೇಳಿದ್ದಾರೆ. ಮೊಳಕೆಯೊಡೆಯುವಿಕೆ ಎಂದರೆ ಭ್ರೂಣವನ್ನು ಮೊಳಕೆಯಾಗಿ ಅಭಿವೃದ್ಧಿಪಡಿಸುವುದು. ಭ್ರೂಣವನ್ನು ಮೊಳಕೆಯಾಗಿ ಅಭಿವೃದ್ಧಿಪಡಿಸತಕ್ಕಂಥ ಒಂದು ಕ್ರಿಯೆಗೆ ನಾವು ಕರೆಯುತ್ತೇವೆ ಮೊಳಕೆಯೊಡೆಯುವಿಕೆ ಎಂದು ಕರೆಯುತ್ತೇವೆ. ಫಲೀಕರಣವೆಂದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಳನಕ್ಕೆ ನಾವೇನು ಕರೆಯುತ್ತೇವೆ, ಫಲೀಕರಣ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಲೈಂಗಿಕ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ಸಂತಾನೋತ್ಪತ್ತಿಗಿಂತ ಶ್ರೇಷ್ಠವೆಂದು ಏಕೆ ಪರಿಗಣಿಸಲಾಗುತ್ತದೆ ಎಂದು ಕೇಳಿದ್ದಾರೆ. ಲೈಂಗಿಕ ಸಂತಾನೋತ್ಪತ್ತಿ ವಿಧಾನವು ಬದಲಾವಣೆಯ ಮೂಲವಾಗಿದೆ. ಅಂದ್ರೆ ಜೀವಿಗಳ ಜನಸಂಖ್ಯೆಯಲ್ಲಿ ಬದಲಾವಣೆಯನ್ನು ಉಂಟು ಮಾಡತಕ್ಕಂಥ ಒಂದು ಪ್ರಮುಖವಾದ ಸಂತಾನೋತ್ಪತ್ತಿ ವಿಧಾನ ಯಾವುದಾಗಿದೆ, ಲೈಂಗಿಕ ಸಂತಾನೋತ್ಪತ್ತಿ ವಿಧಾನವಾಗಿದೆ. ಜೊತೆಗೆ ಇದು ಜೀವಿಯ ಪ್ರಭೇದದ ಉಳಿವನ್ನು ಏನ್ ಮಾಡುತ್ತದೆ, ಖಚಿತಪಡಿಸುತ್ತದೆ. ಆದ್ರೆ ಅಲೈಂಗಿಕ ರೀತಿಯ ಸಂತಾನೋತ್ಪಾದನೆಯಲ್ಲಿ ಜೀವಿಗಳ ಪ್ರಭೇದದ ಉಳಿವಿನ ಖಚಿತತೆ ಇರುವುದಿಲ್ಲ. ಅದಕ್ಕಾಗಿ ನಾವು ಲೈಂಗಿಕ ಸಂತಾನೋತ್ಪಾದನೆ ವಿಧಾನವನ್ನು ಅಲೈಂಗಿಕ ಸಂತಾನೋತ್ಪಾದನೆ ವಿಧಾನಗಳಿಗಿಂತ ಶ್ರೇಷ್ಠವೆಂದು ಪರಿಗಣಿಸುತ್ತೇವೆ. ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಬಹುವಿದಳನದ ಮೂಲಕ ಮಲೇರಿಯಾ ಪರಾವಲಂಬಿಯು ಅನೇಕ ಮರಿಜೀವಿಗಳಾಗಿ ಏಕಕಾಲದಲ್ಲಿ ವಿಭಜಿಸುತ್ತದೆ. ನಾವು ಈ ವಿದಳನ ಕ್ರಿಯೆಯಲ್ಲಿ ನೋಡಿದ್ದೇವೆ. ಮಲೇರಿಯಾ ರೋಗಕ್ಕೆ ಕಾರಣವಾಗಿರುವ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಎನ್ನತಕ್ಕಂಥ ಒಂದು ಪರಾವಲಂಬಿ ಜೀವಿಯು ಕೋಶ ವಿಭಜನೆಯ ಸಮಯದಲ್ಲಿ ಅಂದ್ರೆ ಬಹುವಿದಳನದ ಸಮಯದಲ್ಲಿ ಅನೇಕ ಮರಿಜೀವಕೋಶಗಳಾಗಿ ಏಕಕಾಲದಲ್ಲಿ ವಿಭಜಿಸುತ್ತದೆ. ಈ ರೀತಿಯ ಸಂತಾನೋತ್ಪಾದನೆಯಿಂದ ಪರಾವಲಂಬಿ ಪಡೆಯುವ ಪ್ರಯೋಜನವನ್ನು ತಿಳಿಸಿ ಎಂದು ಕೇಳಿದ್ದಾರೆ. ನೋಡೋಣ. ಮೊದಲನೇದಾಗಿ ಅದು ಪಡೆಯತಕ್ಕಂಥ ಈ ಬಹುವಿದಳನದ ಕ್ರಿಯೆಯ ಮೂಲಕ ಅನೇಕ ಮರಿಜೀವಗಳನ್ನು ಏಕಕಾಲದಲ್ಲಿ ವಿಭಜಿಸುವುದರಿಂದ ಅದು ಪಡೆಯುವ ಒಂದು ಪ್ರಮುಖವಾದ ಪ್ರಯೋಜನವೆಂದರೆ ಸಂತತಿಯು ಪೋಷಕರಂತೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ ಆಗಿರುತ್ತದೆ. ನೋಡಲು ಏನಾಗಿರುತ್ತದೆ, ಪಾಲಕ ಜೀವಿಗಳನ್ನೇ ಹೋಲತಕ್ಕಂಥ ಮರಿಗಳನ್ನು ಅಥವಾ ಪೋಷಕ ಜೀವಿಗಳನ್ನೇ ಹೋಲತಕ್ಕಂಥ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಮರಿಗಳನ್ನು ಉತ್ಪಾದನೆ ಮಾಡಲು ಈ ಒಂದು ಕ್ರಿಯೆ ಸಾಧ್ಯವಾಗುತ್ತದೆ. ಜೊತೆಗೆ ಈ ಕ್ರಿಯೆಯಲ್ಲಿ ಒಂದೇ ಜೀವಿಯು ಸಂತಾನೋತ್ಪತ್ತಿ ಮಾಡಬಹುದು. ಈ ಕ್ರಿಯೆಯಲ್ಲಿ ಏನಾಗುತ್ತದೆ, ಒಂದೇ ಜೀವಿ, ಇದಕ್ಕೆ ಎರಡು ಜೀವಿಗಳ ಅವಶ್ಯಕತೆ ಇಲ್ಲ. ಒಂದೇ ಒಂದು ಜೀವಿಯ ದೇಹವು ವಿಭಜಿಸಿ ಅದು ಅನೇಕ ರೀತಿಯ ಮರಿ ಜೀವಕೋಶಗಳನ್ನು ಉತ್ಪತ್ತಿ ಮಾಡತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರುತ್ತದೆ. ಆ ಕಾರಣಕ್ಕಾಗಿ ಬಹುವಿದಳನದ ಕಾಲದಲ್ಲಿ ಮಲೇರಿಯಾ ಪರಾವಲಂಬಿಯು ಅನೇಕ ಮರಿ ಜೀವಕೋಶಗಳಿಗೆ ಏಕಕಾಲದಲ್ಲಿ ವಿಭಜಿಸುವ ಈ ಎರಡು ಪ್ರಮುಖವಾದ ಪ್ರಯೋಜನಗಳಾಗಿವೆ. ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ತೋಟಗಾರರು ಅಭ್ಯಾಸ ಮಾಡುವ ಕಾಯಜ ಸಂತಾನೋತ್ಪಾದನೆ ಎರಡು ವಿಧಾನಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಆ ಎರಡು ವಿಧಾನಗಳೆಂದರೆ ಒಂದನೇದಾಗಿ ಕತ್ತರಿಸುವುದು ಮತ್ತು ಎರಡನೇದಾಗಿ ಕಸಿ ಮಾಡುವುದು. ಈ ವಿಧಾನದ ಮೂಲಕ ತೋಟಗಾರರು ಕಾಯಜ ರೀತಿಯ ಸಂತಾನೋತ್ಪಾದನೆ ವಿಧಾನಗಳನ್ನು ಅನುಸರಿಸಿ ಹೆಚ್ಚಿನ ಸಂಖ್ಯೆಯ, ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಏನಾಗುತ್ತದೆ, ಸಾಧ್ಯವಾಗುತ್ತದೆ. ಮತ್ತೊಂದು ಪ್ರಶ್ನೆ ನೋಡೋಣ. ಸಂತಾನೋತ್ಪತ್ತಿ ಎಂದರೇನು ಎಂದು ಕೇಳಿದ್ದಾರೆ. ಜೀವಿಗಳು ತಮ್ಮನ್ನೇ ಹೋಲುವ ಜೀವಿಗಳನ್ನು ಉತ್ಪಾದಿಸುವ ಒಂದು ಪ್ರಕ್ರಿಯೆಗೆ ನಾವು ಏನು ಕರೆಯುತ್ತೇವೆ, ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ಜೀವಿಗಳು ತಮ್ಮನ್ನೇ ಹೋಲತಕ್ಕಂಥ ಜೀವಿಗಳನ್ನು ಉತ್ಪಾದನೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆಯೇ ಸಂತಾನೋತ್ಪತ್ತಿಯಾಗಿದೆ. ಮತ್ತೊಂದು ಪ್ರಶ್ನೆ ನೋಡೋಣ. ಸಂತಾನೋತ್ಪತ್ತಿಯ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ನಿಖರವಾಗಿರದ DNA ನಕಲು ಮಾಡುವಿಕೆ ಪರಿಣಾಮ ಏನು ಅಂತಾರೆ. ಸಂತಾನೋತ್ಪಾದನೆ ಸಮಯದಲ್ಲಿ ಒಂದು ವೇಳೆ DNA ಅಣುವು ಸಂಪೂರ್ಣವಾಗಿ ನಿಖರವಾಗಿರದ ನಕಲು ಮಾಡುವಿಕೆ ಪರಿಣಾಮ ಏನು ಎಂದು ಕೇಳಿದರೆ, ಅಥವಾ ಸ್ವಪ್ರತಿಕರಣದ ಸಮಯದಲ್ಲಿ DNA ಅಣುವು ತನ್ನನ್ನು ತಾನು ನಿಖರವಾದ ರೀತಿಯಲ್ಲಿ ನಕಲು ಮಾಡಿಕೊಳ್ಳಲು ವಿಫಲವಾದರೆ ಏನಾಗುತ್ತದೆ ಎಂದು ಕೇಳಿದರೆ, ನೋಡೋಣ ವಿದ್ಯಾರ್ಥಿಗಳೇ. ಇದು ಭಿನ್ನತೆ ಮತ್ತು ಜೀವ ವಿಕಾಸಕ್ಕೆ ಕಾರಣವಾಗುತ್ತದೆ. ಅಂದ್ರೆ ಈ DNA ಅಣು ತನ್ನನ್ನು ತಾನು ಸರಿಯಾದ ರೀತಿಯಲ್ಲಿ ನಕಲು ಮಾಡಿಕೊಳ್ಳದೇ ಇರುವುದರಿಂದ ಮುಂದೆ ಹುಟ್ಟತಕ್ಕಂಥ ಜೀವಿಗಳ ದೇಹದಲ್ಲಿ ಕೆಲವು ಭಿನ್ನತೆಗೆ ಕಾರಣವಾಗುತ್ತದೆ ಮತ್ತು ಇದು ಮುಂದೆ ಜೀವ ವಿಕಾಸಕ್ಕೆ ಕಾರಣವೂ ಕೂಡ ಆಗಬಹುದು.